ಬೆಡಗಿ ಶಾನ್ವಿ ಶ್ರೀವಾತ್ಸವ ಕನ್ನಡದಲ್ಲಿ ಸಖತ್ ಫೇಮಸ್. ಯಶ್, ದರ್ಶನ್, ರಕ್ಷಿತ್ ಶೆಟ್ಟಿ ಸೇರಿ ಸ್ಟಾರ್ ನಟರ ಜೊತೆ ನಟಿಸಿರುವ ಈ ಸುಂದರಿ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸಿದ್ದೇ ಹೆಚ್ಚು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಹುಟ್ಟಿ ಬೆಳೆದ್ರು ಕನ್ನಡದಲ್ಲಿ ಪಟಪಟ ಅಂತ ಮಾತಾಡ್ತಾರೆ. ಹೀಗೆ ಕನ್ನಡಿಗರ ಮನಸ್ಸು ಗೆದ್ದಿರುವ ಶಾನ್ವಿ ಶ್ರೀವಾತ್ಸವ ಕ್ಯಾನ್ಸರ್ ಟೆಸ್ಟ್ಗೆ ಒಳಗಾಗಿದ್ರಂತೆ. ಹಾಗಾದ್ರೆ ಮಾಸ್ಟರ್ ಪೀಸ್ ಚೆಲುವೆಗೆ ಅಂಥದ್ದೇನಾಯ್ತು? ಕಾಲೇಜಿನಲ್ಲಿ ಓದ್ತಿರುವಾಗಲೇ ಶಾನ್ವಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ತೆಲುಗಿನ ಲವ್ಲಿ ಚಿತ್ರಕ್ಕಾಗಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು. ಆ ನಂತರ ಚಿರಂಜೀವಿ ಸರ್ಜಾ ಅಭಿನಯದ ಚಂದ್ರಲೇಖಾ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ. ಈ ಸಿನಿಮಾದಲ್ಲಿನ ಈಕೆಯ ನಟನೆಗಿಂತ ಅವಕಾಶಗಳು ಹೆಚ್ಚಾದವು. ರಾಕಿಂಗ್ ಸ್ಟಾರ್ ಯಶ್ ಜೊತೆ ಮಾಸ್ಟರ್ ಪೀಸ್, ದರ್ಶನ್ ಜೊತೆ ತಾರಕ್, ರಕ್ಷಿತ್ ಶೆಟ್ಟಿ ಜೊತೆ ಅವನೇ ಶ್ರೀಮನ್ನಾರಾಯಣ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು. ಮಾಸ್ಟರ್ ಪೀಸ್ ಚಿತ್ರಕ್ಕಾಗಿ ಇವರಿಗೆ ಸೈಮಾ ಕ್ರಿಟಿಕ್ಸ್ ಅವಾರ್ಡ್ ಕೂಡ ಸಿಕ್ಕಿದೆ. ಈ ಸಕ್ಸಸ್ಗಳ ಮಧ್ಯೆ ನಟಿ ಶಾನ್ವಿ ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ. ಇದಕ್ಕಿದ್ದ ಹಾಗೆ ಸೈಲೆಂಟ್ ಆಗಿದ್ದೇಕೆ ಅನ್ನೋದನ್ನ ನಟಿನೇ ಹಂಚಿಕೊಂಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಶಾನ್ವಿ ಕ್ಯಾನ್ಸರ್ ಟೆಸ್ಟ್ ಮಾಡಿಸಿರುವ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ. ಶಾನ್ವಿ ಕಳೆದ ವರ್ಷ ಡಿಸೆಂಬರ್ 9ಕ್ಕೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ರು. ಹುಟ್ಟುಹಬ್ಬದ ಮಾರನೇ ದಿನವೇ ನಟಿಗೆ ವಿಪರೀತ ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಎಷ್ಟರ ಮಟ್ಟಿಗೆ ನೋವಿತ್ತು ಅಂದ್ರೆ ನಟಿಗೆ ಒಂದು ಹೆಜ್ಜೆ ಇಡೋಕು ಆಗ್ತಿರ್ಲಿಲ್ವಂತೆ. ಹೀಗಾಗಿ ತಕ್ಷಣ ವೈದ್ಯರ ಬಳಿ ಕರ್ಕೊಂಡು ಹೋಗಲಾಗತ್ತೆ. ವೈದ್ಯರು ಮೊದಲು ಸೊನೋಗ್ರಫಿ ಮಾಡಬೇಕು ಅಂತ ಹೇಳ್ತಾರಂತೆ. ಅದರ ರಿಪೋರ್ಟ್ ಬಂದ ಮೇಲೆ ತಕ್ಷಣ MRI ಮಾಡಿ ಕ್ಯಾನ್ಸರ್ ಟೆಸ್ಟ್ ಮಾಡಿಸಿ ಅಂತಾರಂತೆ. ಕ್ಯಾನ್ಸರ್ ಟೆಸ್ಟ್ ಆದಮೇಲೆ ನನ್ನ ಹತ್ರ ಬನ್ನಿ ಅಂದಿದ್ರಂತೆ. ಕ್ಯಾನ್ಸರ್ ಟೆಸ್ಟ್ ಅಂತಿದ್ದಾಗೆ ನಟಿಗೆ ಭಯ ಶುರುವಾಗುತ್ತೆ. ಏನಾಗುತ್ತೆ ಅನ್ನೋ ಆತಂಕದಲ್ಲೇ ಇದ್ರು. ಈ ಭಯದಲ್ಲೇ ನಟಿ ಕ್ಯಾನ್ಸರ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಜೊತೆಗೆ ಮತ್ತೆ ವೈದ್ಯರನ್ನ ಭೇಟಿ ಮಾಡಿದಾಗ ಸ್ವಲ್ಪ ನಿರಾಳರಾದ್ರಂತೆ. ಅಂದಹಾಗೆ ಶಾನ್ವಿ ಶ್ರೀವಾತ್ಸವ್ಗೆ ಆಗಿದ್ದೇನು ಅಂದ್ರೆ ಆಕೆಯ ಓವರಿಗಲ್ಲಿದ್ದ ಸಿಸ್ಟ್ ಒಡೆದಿತ್ತು. ಇದರಿಂದ ವಿಪರೀತ ನೋವಾಗಿತ್ತು ಅನ್ನೋದು ರಿಪೋರ್ಟ್ನಲ್ಲಿ ಗೊತ್ತಾಯ್ತಂತೆ. ಸುಮಾರು 6 ತಿಂಗಳುಗಳ ಕಾಲ ಶಾನ್ವಿ ಇದಕ್ಕೆ ಔಷಧಿ ಪಡಿತಾರೆ. ಇಲ್ಲಿಂದ ನಟಿ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯೋಗ ಕಡೆಗೆ ಹೆಚ್ಚು ಗಮನ ಹರಿಸಿದ್ದಾರೆ. ಸದ್ಯ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಆರಾಮಾಗಿದ್ದೇನೆ ಅಂತ ಶಾನ್ವಿ ಹೇಳಿಕೊಂಡಿದ್ದಾರೆ. ಇನ್ನು ಸಂಭಾವನೆ ಬಗ್ಗೆ ಮಾತನಾಡಿರುವ ನಟಿ, ಕಾಲೇಜು ದಿನಗಳಲ್ಲೇ ತಾವೇ ಫೀಸ್ನ ಕಟ್ತಿದ್ರಂತೆ. ಫೀಸ್ ಕಟ್ಟೋಕೆ ದುಡ್ಡು ಸಿಗುತ್ತೆ ಅಂತ ಸಿನಿಮಾ ಸೇರಿದ್ದ ನಟಿ ಮೊದಲ ಚಿತ್ರಕ್ಕೆ 3 ಲಕ್ಷ ಪಡೆದಿದ್ರು. ಈಗ ಪ್ರತಿ ಚಿತ್ರಕ್ಕೆ 30 ಲಕ್ಷ ಡಿಮ್ಯಾಂಡ್ ಮಾಡ್ತಾರಂತೆ ಶಾನ್ವಿ.